ಹಲೋ ಹಾಯ್. ಇವತ್ತು ನಾನೊಂದು ಇದು ಸೌತೆಕಾಯಿ ಮಂಗಳೂರು ಸೌತೆಕಾಯಿ ಹುಳಿ ಮಾಡೋದು ತೋರಿಸ್ತಾ ಇದ್ದೀನಿ. ನೋಡಿ ಏನೇನು ಬೇಕಂತ. ಸೌತೆಕಾಯಿ, 2 ಟೊಮೆಟೊ, 1 ಈರುಳ್ಳಿ, ಬೇಳೆ ಎಲ್ಲ ಇಟ್ಟಿದ್ದೀನಿ ಬೇಕಾಗೋದೆಲ್ಲ. ಮೊದಲಿಗೆ ಅದಕ್ಕೆ ಒಂದು ಇದು ಮಸಾಲ ರೆಡಿ ಮಾಡ್ಕೊತೀನಿ. ಇವಾಗ ಬಾಣಲಿಗೆ ಒಂದು ಕೊಬ್ಬರಿ ಎಣ್ಣೆನೇ ಹಾಕಿದ್ದೀನಿ. ಒಂದು ಸ್ವಲ್ಪ ಧನಿಯಾ, 1 ಸ್ಪೂನು ಧನಿಯಾ, ಮತ್ತು ಜೀರಿಗೆ, ಒಂಚೂರು ಮೆಂತ್ಯ, ಕಾಳು ಮೆಣಸು. ಇದಕ್ಕೆ ಬೇಕಾಗೋ ಸಾಮಾನು ಅಂದರೆ ಇದೆಲ್ಲ ಬಿಸಿ ನಾವು ಆವಾಗಲೇ ಹುರ್ಕೊಂಡ್ರೆ ಮಾತ್ರ ಅದು ಮದುವೆ ಮನೆ ಹುಳಿ ಥರ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಉದ್ದಿನ ಬೇಳೆನೂ ಹಾಕಿದ್ದೀನಿ ಒಗ್ಗರಣೆ ಇದಕ್ಕೆ. ಮತ್ತು ಬ್ಯಾಡಗಿ ಮೆಣಸೇ ಯೂಸ್ ಮಾಡೋದು ನಾನು. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತೀನಿ, ತುಂಬ ಚೆನ್ನಾಗಿರುತ್ತೆ ಕರಿಬೇವು. ಇವಾಗ ಬ್ಯಾಡಗಿ ಮೆಣಸು, ಖಾರ ಕಮ್ಮಿ ಆದರೆ ಬೇಕಾದರೆ ಗುಂಟೂರು ಹಾಕ್ಕೊಳ್ಳೋರು ಹಾಕ್ಬೋದು. ನಾವು ಬ್ಯಾಡಗಿ ಮೆಣಸೇ 1-8 ಹಾಕಿದ್ದೀನಿ. ಅದೆಲ್ಲ ಹುರಿದು ಫ್ರೈ ಮಾಡಿಕೊಂಡು ತಣ್ಣಗಾದ್ಮೇಲೆ ರುಬ್ಬಬೇಕು. ಈಗ ಇದು ಸೌತೆಕಾಯಿನ ನಾನು ಒಗ್ಗರಣೆಯಲ್ಲೇ ಬೇಯಿಸ್ಕೊತೀನಿ. ಎಣ್ಣೆ ಹಾಕಿದ್ದೇನೆ, ಜಾಸ್ತಿ ಬೆಳ್ಳುಳ್ಳಿ ಸ್ವಲ್ಪ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು, ಹಚ್ಚಿದ ನೀರುಳ್ಳಿ, ಇಂಗು ಇದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ 2 ಟೊಮೆಟೊ ದೊಡ್ಡದು ಹಚ್ಕೊಂಡಿದ್ದೀನಲ್ಲ ಅದು ಹಾಕ್ತೀನಿ. ಕಮ್ಮಿ ಆದರೆ ಹುಣಸೆ ಹಣ್ಣು ಹುಳಿ ಹಾಕಬೇಕು. ಇವಾಗ ಇದನ್ನು ಚಿಕ್ಕ ಉರಿಯಲ್ಲಿ ಸಣ್ಣಾಗಿ ಫುಲ್ಲು ಮೆತ್ತಗಾಗೋ ತನಕ ಫ್ರೈ ಮಾಡಿ ಸ್ವಲ್ಪ ಉಪ್ಪು ಹಾಕಿಬಿಟ್ರೆ ಇನ್ನೂ ಬೇಗ ಮೆತ್ತಗಾಗಿಬಿಡುತ್ತೆ. ಈಗ ತೊಳೆದು ಇಟ್ಕೊಂಡಿದ್ದೀನಿ ಸೌತೆಕಾಯಿ. ಮಂಗಳೂರು ಸೌತೆಕಾಯಿ ನಮಗೆ ತುಂಬ ಇಷ್ಟ. ಇದು ನಮ್ಮ ಮಂಗಳೂರು ಕಡೆಯವರು ಮದುವೆ ಮನೆಯಲ್ಲಿ ಹುಳಿ ಥರನೇ ಆಗುತ್ತೆ ಮಾಡಿದರೆ, ಚೆನ್ನಾಗಿರುತ್ತೆ. ಸ್ವಲ್ಪ ಹೊತ್ತು ಮುಚ್ಚಿ ಇಡ್ತೀನಿ. ಅಷ್ಟೊತ್ತಿಗೆ ಈ ರುಬ್ಬಿದ ಮಸಾಲ ತಣ್ಣಗಾಯಿತು. ಇದಕ್ಕೆ ಸ್ವಲ್ಪ ಒಂಚೂರು ಹುಣಸೆ ಹಣ್ಣು ಮಾತ್ರ ಎಷ್ಟೋ ಸೇರಿಸಿದ್ದೀನಿ. ಮತ್ತೆಲ್ಲ ಹುರಿದಿರೋ ಮಸಾಲನೇ ಅದನ್ನು ಗ್ರೈಂಡ್ ಮಾಡಿ ಸೈಡಿಗೆ ಇಟ್ಕೊಂಡೆ. ಇವಾಗ ಬೇಳೆನೂ ಸ್ವಲ್ಪ ಬೇಯಿಸಿ ಇಟ್ಕೊಂಡಿದ್ದೆ. ಇದು ಬರೀ ಬೇಳೆ, ಅರಿಶಿನ, ಬೇಳೆ, ಅರಿಶಿನ ಮತ್ತು 1 ಚಿಟಿಕೆ ಇದು ಎಣ್ಣೆ ಹಾಕಿ ಬೇಯಿಸಿದರೆ ಫುಲ್ ಮೆತ್ತಗಾಗುತ್ತೆ. ತೊಗರಿಬೇಳೆನೇ ಹಾಕೋದು. ಅದು ಬೆಂತು. ಹಾಗೆ ರುಬ್ಬಿದ ಮಸಾಲನ ಹಾಕಿ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಸೌತೆಕಾಯಿ ಚೆನ್ನಾಗಿ ಬೆಂದ ಮೇಲೇ ಮಸಾಲ ಹಾಕಬೇಕು. ತುಂಬ ಚೆನ್ನಾಗಿರುತ್ತೆ ನೋಡಿ. ಇವಾಗ ಗಮ್ಮಂತ, ಯಾಕಂದರೆ ಇವಾಗಲೇ ನಾವು ಸಾಮಾನೆಲ್ಲ ಇವಾಗನೇ ಹುರಿದ್ಬಿಟ್ಟಿದ್ದೀನಲ್ಲ, ಹಾಗಾಗಿ ಅದು ಡಿಫ್ರೆಂಟ್ ಟೇಸ್ಟ್ ಆಗುತ್ತೆ. ಈಗ 6 ತಿಂಗಳಿಗೆ ವರ್ಷಕ್ಕಾಗೋಷ್ಟೆಲ್ಲ ಪೌಡರ್ ಮಾಡಿಕೊಂಡ್ರೆ ಅದು ಚೆನ್ನಾಗಿರೋದಿಲ್ಲ. ಹಾಗಾಗಿ ನಾನು 15 ದಿನಕ್ಕೊಂದು ಸರ್ತಿ ಮಿಕ್ಸಿಯಲ್ಲೇ ಮಾಡ್ಕೊತೀನಿ. ಇಂಥ ಹುಳಿಗೆಲ್ಲ ಮಾತ್ರ ಆವಾಗ ರೆಡಿ ಮಾಡ್ತೀನಿ. ಒಂದಿನ ಇದು ತೋರಿಸಿದ್ದೀನಿ ಕುಂಬಳಕಾಯಿ, ಬೂದು ಕುಂಬಳಕಾಯಿ, ಅದೇ ಥರ ಬರುತ್ತೆ. ಇದು ಸ್ವಲ್ಪ ಬೆಲ್ಲನೂ ಹಾಕಬೇಕು. ಹುಣಸೆಹಣ್ಣು, ಉಪ್ಪು, ಬೆಲ್ಲ, ಹುಳಿ, ಖಾರ ಎಲ್ಲ ಸರಿಯಾಗಿದ್ದರೆ ಆಯಿತು. ಕುದೀತು. ಲಾಸ್ಟಿಗೆ ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಮುಚ್ಚಿ ಇಡ್ತೀನಿ. ಇನ್ನೂ ಒಂದು ಹೊಸ ವೀಡಿಯೋದೊಂದಿಗೆ ಬರ್ತೀನಿ.